4 ವರ್ಷಗಳನ್ನ ಕಳೆದು 5ನೇ ವರ್ಷಕ್ಕೆ ಕಾಲಿಟ್ಟಿರತಕ್ಕಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಡಾಕ್ಟರ್ ಶಿವಕುಮಾರ್ ಅವರೇ, ಯಾಕೆ ಗೊತ್ತಿಲ್ವಾ ನಿಮಗೆ? ಅವರಿಗೆ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಮಿತಿಯ ಗೌರವಾನ್ವಿತ ಸದಸ್ಯರು, ರಾಜ್ಯದ ಪವರ್ ಮಿನಿಸ್ಟರ್, ಅದೀಗ ಟೆಸ್ಟ್ ಆಯ್ತು ಸ್ವಲ್ಪ, ಈಗ ಸನ್ಮಾನ್ಯ KJ ಜಾರ್ಜ್ ಅವರೇ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಸಚಿವರು ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ರೀತಿಯಲ್ಲೇ ಕಾಣಿಸ್ತಾ ಇರತಕ್ಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರುಗಳಾಗಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬ್ರೆ, ಚಂದ್ರಪ್ಪನವರೇ, ಮತ್ತು ಈಗ ತಾನೇ ಸ್ಕೂಲ್ ಬಿಟ್ಟು ಸ್ಕೂಲ್ನಿಂದ ಬಂದಿರತಕ್ಕಂಥ ಪ್ರೈಮರಿ ಸೆಕೆಂಡರಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನವರೇ, ಈಗ ಶಾಲೆ ಬಿಟ್ಟು ಬಂದಿದ್ದೀರಾ, ಮಾನ್ಯ ವೆಂಕಟೇಶ್ ಅವರೇ, ಮಾನ್ಯ BL ಶಂಕರ್ ಸಾಹೇಬ್ರೆ, ಆಮೇಲೆ ನಮಗೆ ಈಗ ತಾನೇ ನಾನು ಹೇಗೆ ಹೇಳಬೇಕು ಗೊತ್ತಿಲ್ಲ, ಜಯಪ್ರಕಾಶ್ ಹೆಗಡೆ ಅವರು ಒಂದು ರೀತಿಯಲ್ಲಿ 2023ರಲ್ಲಿ ನಮಗೆ ಅದೃಷ್ಟವನ್ನ ತಂದುಕೊಟ್ಟಂತ ಅವರು. 2012 ಸತತವಾಗಿ ನಾನು ಅಧ್ಯಕ್ಷನಿರುವಂತಹ ಸಂದರ್ಭದಲ್ಲಿ ಅನೇಕ ಬೈ ಎಲೆಕ್ಷನ್ಸ್ಗಳನ್ನು ಸೋತ್ವಿ. ಆ ಸೋಲುವಂತ ಸಂದರ್ಭದಲ್ಲೇ ನಮಗೆ ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ಬಂತು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನ ಪ್ರತಿನಿಧಿಸುವಂತ ಅವಕಾಶವನ್ನ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರಿಗೆ ಪಕ್ಷ ಕೊಡ್ತು. ಆ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಗೆದ್ರು, ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಅದಾದ ಮೇಲೆ ಪ್ರತಿಯೊಂದು ಬೈ ಎಲೆಕ್ಷನ್ ಅನ್ನು ಕೂಡ ನಾವು ಗೆದ್ಕೊಂಡೇ ಬಂದ್ವಿ. 2013ರಲ್ಲಿ ನಾವೇನು ಸರ್ಕಾರ ನಮ್ಮದಾಗೋದಕ್ಕೆ ಅದು ಒಂದು ರೀತಿಯಲ್ಲಿ ಅಡಿಪಾಯ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.